ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಒಂದು ಸಿಂಪಲ್ ಆಗಿರುವಂಥ ಕ್ರೋಶೆ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೆ ನಾವು ಆ್ಯಸ್ ಯೂಶ್ವಲ್ 6 ಎಳೆ ದಾರ, 10 ನಂಬರ್ ನೀಡಲ್, ಈ ಥರ ಮೀಡಿಯಮ್ ಸೈಜ್ ಬೀಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ಇಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ನಾವಿಲ್ಲಿ ಬೇಕಾದರೆ 2 ಸಲ ಲಾಕ್ ಮಾಡಿಕೊಳ್ಬೋದು. 2 ಸಲ ಲಾಕ್ ಮಾಡಿದ ಮೇಲೆ ನಾವು ದಾರನ ಮೇಲೆ ಮಾಡಿಬಿಟ್ಟು ಫಸ್ಟಿಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ದಾರನ ಮೇಲೆ ಮಾಡಿಬಿಟ್ಟು ಮತ್ತೊಂದು ಬೀಡ್ ಹಾಕಿ ದಾರನ ಮೇಲೆ ಮಾಡಿಬಿಟ್ಟು ಮೂರನೇ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಪಕ್ಕದ ಲಾಕ್ ಮಾಡಿದ್ರಲ್ಲಿ ಈ ಥರ ಇದು ವಿ ಶೇಪ್ ಥರ ನಿಲ್ತದೆ. ಈಗ ಇಲ್ಲಿ ನಾವು ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಂಡು ಬೀಡ್ ಸುತ್ತ ನಾವು 3 ಚೈನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ಈ ಬೀಡ್ ನಡುವೆ ನೀಡಲ್ ಹಾಕಿ ದಾರನ ತಗೊಂಡು ಇಲ್ಲಿ ಲಾಕ್ ಮಾಡಿಕೊಳ್ಬೇಕು. ಮತ್ತೆ ನಾವು 3 ಚೈನ್ಗಳನ್ನ ಹಾಕಿ 1 2 3 ಚೈನ್ಗಳನ್ನ ಹಾಕಿ ಈ 2ನೇ ಮತ್ತು 3ನೇ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಿಕೊಳ್ಬೇಕು. ಹೀಗೆ ಲಾಕ್ ಮಾಡಿದ ಮೇಲೆ ಮತ್ತೆ ಬಟ್ಟೆನ ಸೀದಾ ತಿರುಗಿಸ್ಕೊಂಡು ಇಲ್ಲಿ 2 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 ಇಲ್ಲಿ ನಾವು 2 ಚೈನ್ಗಳನ್ನ ಹಾಕಿ ಈ 2ನೇ ಬೀಡ್ ಮೇಲೆ 3 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ದೇವಲ್ಲ, ಅಲ್ಲಿ ನಾವು ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ 3 ಚೈನ್ ಹಾಕಿದೆ ಅಲ್ಲಿ 2ರಲ್ಲಿ ಒಂದು ಮಾಡಬೇಕು. ಹೀಗೆ ಮಾಡಿದ ಮೇಲೆ ನಾವು ನೆಕ್ಸ್ಟ್ 1 2 3 ಚೈನ್ ಹಾಕಿಬಿಟ್ಟು ಈ 2 ಚೈನ್ ಮತ್ತು ಡಬಲ್ ಕ್ರೋಶದ ನಡುವೆ ನಾವು ಲಾಕ್ ಮಾಡಿಕೊಳ್ಬೇಕು, ಅಂದರೆ ಒಂದು ಪಿಕಾಟ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಹೀಗೆ ಲಾಕ್ ಮಾಡಿಕೊಳ್ಬೇಕು. ಅಲ್ಲಿಗೆ ಒಂದು ಪಿಕಾಟ್ ರೆಡಿ ಆಗ್ತದೆ. ಈಗ ನಾವು ನೀಡಲ್ ಮೇಲೆ ದಾರನ ತಗೊಂಡು ಅದೇ 3 ಚೈನ್ ಗ್ಯಾಪಿಗೆ ನಾವು ಮತ್ತೆ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ ವಾಪಸ್ ನಾವು 3 ಚೈನ್ ಹಾಕಿ 3 ಚೈನ್ಗಳನ್ನ ಹಾಕಿ ಮತ್ತೆ ಈಗ ಹಾಕಿದ ಡಬಲ್ ಕ್ರೋಶ ಮತ್ತು ಮೊದಲು ಹಾಕಿದ ಡಬಲ್ ಕ್ರೋಶದ ನಡುವೆ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತೆ ನಾವು ನೀಡಲ್ ಮೇಲೆ ದಾರನ ತಗೊಂಡು ಅದೇ 3 ಚೈನ್ ಗ್ಯಾಪ್ಗೆ ಮತ್ತೆ ಒಂದು ಡಬಲ್ ಕ್ರೋಶನ ಮಾಡಬೇಕು. ಡಬಲ್ ಕ್ರೋಶ ಮಾಡಿದ ಮೇಲೆ 1 2 3
ಈಗ 3 ಪಿಕೋಟ್ ಆಯಿತು. ಮತ್ತು ನಾವು ನೀಡಲ್ ಮೇಲೆ ದಾರನ ತಗೊಂಡು ಈ ಲಾಸ್ಟ್ ಬೀಡಿಗೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೇವಲ್ಲ, ಅದರ ಮಧ್ಯದಲ್ಲಿ ನಾವು ಆ ಗ್ಯಾಪಲ್ಲಿ ನಾವು ಮತ್ತೆ 3 ಡಬಲ್ ಕ್ರೋಶೆ ಮಾಡಿ ಪಿಕೋಟ್ನ ಮಾಡ್ತಾ ಹೋಗಬೇಕು. ಈಗ ಇಲ್ಲಿ 6 ಪಿಕೋಟ್ಗಳಾಯಿತು. ಈಗ ಅದು ಇಲ್ಲಿ ನೆಕ್ಸ್ಟ್ ಇಟ್ಕೊಳ್ಳುವಾಗ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ ಹೀಗೆ ಕಾಣ್ತದೆ. ನೆಕ್ಸ್ಟ್ ನಾವು ಗ್ಯಾಪಿಗೋಸ್ಕರ ಮತ್ತೆ 2 ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಳುವ. ಸಿಂಗಲ್ ಕ್ರೋಶೆ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ 4 ಸಿಂಗಲ್ ಕ್ರೋಶೆಗಳನ್ನ ಮಾಡಿ, ಇಲ್ಲಿ ನಿಮಗೆ ಕುಚ್ಚು ಬೇಕಾದರೆ ನೀವು 3 ಚೈನ್ ಇಲ್ಲ 4 ಚೈನ್ ಹಾಕಿ ಒಂದು ಕುಚ್ಚು ಹಾಕಲಿಕ್ಕೆ ಸ್ಪೇಸ್ ಬಿಡ್ಬೋದು. ನಾನು ಡೈರೆಕ್ಟಾಗಿ ಕುಚ್ಚು ಇಲ್ಲದೇ ಡಿಸೈನ್ ಮಾಡ್ತಾ ಇದ್ದೇನೆ. ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಹೀಗೆ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಈಗ 3 ಬೀಡಿಗಳನ್ನ ಹಾಕಿ ನಾವು ಇದರ ಪಕ್ಕದಲ್ಲೇ ಲಾಕ್ ಮಾಡಿಕೊಳ್ಬೇಕು. ಅಂದರೆ ಪಕ್ಕದಲ್ಲಿ ನಿಮಗೆ ಅಂದಾಜು ಗೊತ್ತಾಗ್ತಿಲ್ಲ ಅಂದರೆ ಫಸ್ಟ್ ಎಷ್ಟು ಗ್ಯಾಪಿಗೆ ಹಾಕಿದರೆ ಅಷ್ಟೇ ಗ್ಯಾಪಿಗೆ ಕಂಟಿನ್ಯೂ ಮಾಡ್ತಾ ಹೋಗಿ, ಡಿಸೈನ್ ನೀಟಾಗಿ ಬರ್ತದೆ. ಈ ಥರ 3 ಬೀಡಿಗಳನ್ನು ಹಾಕಿ 1 2 3 ಇಲ್ಲಿ 3 ಚೈನ್ಗಳನ್ನ ಹಾಕಿ ಫಸ್ಟ್ ಬೀಡ್ ಮಧ್ಯ ಲಾಕ್ ಮಾಡಿಕೊಳ್ಬೇಕು. ಫಸ್ಟ್ ಮತ್ತು ಸೆಕೆಂಡ್ ಬೀಡ್ಗಳ ಮಧ್ಯೆ ನಾವು ನೀಡಲ್ನ ತಗೊಂಡು ದಾರಣ ಎಳ್ಕೊಂಡು ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ಮೂರು ಚೈನ್ ಹಾಕಿದ ಮೇಲೆ ಮತ್ತೆ ನಾವು 1 2 3 ಇಲ್ಲಿ ಮತ್ತೆ 3 ಚೈನ್ ಹಾಕಿ 2 ಮತ್ತು 3 ಬೀಡ್ ಮಧ್ಯೆ ನಾವು ಲಾಕನ್ನು ಮಾಡಿಕೊಳ್ಬೇಕು. ಈಗ ನಾವು ಬಟ್ಟೆನ ತಿರುಗಿಸ್ಕೊಂಡು ಮತ್ತೆ ನಾವು 2 ಚೈನ್ಗಳನ್ನು ಹಾಕಿ ಈ ಒಂದು ಚೈನಿಂದ ಇರುವ 3 ಚೈನು ಮಧ್ಯೆನೂ ನೆಕ್ಸ್ಟ್ ಬೀಡ್ ಮೇಲಿರೋ 3 ಚೈನ್ ಮೇಲೆ 3 ಡಬಲ್ ಕ್ರೋಶೆಗಳಂತೂ ಪಿಕೋಟ್ಗಳನ್ನ ಹಾಕ್ತಾ ಬರುವ. ಈಗ ನಾವು ಎಲ್ಲಿ ಬರ್ತಲ್ಲ ಈಗ ನೋಡಿ 6 ಈ ಥರ ಡಬಲ್ ಕ್ರೋಶೆಗಳನ್ನ ಹಾಕಿ ಪಿಕೋಟ್ ಹಾಕಿ ಎಲ್ಲಿ ಬರ್ತಲ್ಲ ಈಗ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ತುಂಬ ಈಸಿ ಇದೆ, ನೀವು ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.